ಸರ್ಕಾರ ಹಾಗೂ ಆಡಳಿತ ಯಂತ್ರ ಹೋರಾಟಗಾರರ ಮೇಲಿನ ಕೇಸನ್ನು ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಸಕಲೇಶಪುರದಲ್ಲಿ ವೀರಮರಣ ಹೊಂದಿದ ಅರ್ಜುನ ಆನೆಯ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದು 2 ವರ್ಷಗಳ ನಂತರ ರೈತರು ಹಾಗೂ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿರುವ ಸರ್ಕಾರದ ಕ್ರಮವನ್ನು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ತೀವ್ರವಾಗಿ ಖಂಡಿಸಿದರು. ಶುಕ್ರವಾರ ಸಕಲೇಶಪುರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೊಂದು ಪೂರ್ವ ನಿಯೋಜಿತ ಹಾಗೂ ದ್ವೇಷಪೂರಿತ ಕ್ರಮವಾಗಿದೆ ಎಂದು ಆರೋಪಿಸಿದರು. 2023ರ ಡಿಸೆಂಬರ್ 5ರಂದು ಅರ್ಜುನ ಆನೆಯ ಸಾವಿನ ಘಟನೆ ನಡೆದಿದ್ದು, ಅದಕ್ಕೆ ಸರಿಯಾಗಿ 2 ವರ್ಷಗಳ ನಂತರ 19 ಜನ ರೈತರನ್ನು ಆರೋಪಿಗಳೆಂದು ಹೆಸರಿಸಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಆದರೆ ಘಟನೆ ನಡೆದ ಸಮಯದಲ್ಲಿ ಆರೋಪಿಗಳಿಗೆ ಕನಿಷ್ಠ ನೋಟಿಸ್ ಅಥವಾ ಮಾಹಿತಿ ನೀಡಲಾಗಿರಲಿಲ್ಲ. ಅಪರಾಧ ನಡೆದಿದ್ದರೆ ಆಗಲೇ ಕ್ರಮ ಕೈಗೊಳ್ಳಬೇಕಿತ್ತು. 2 ವರ್ಷ ಮೌನವಾಗಿದ್ದು ಈಗ ಏಕಾಏಕಿ ಪ್ರಕರಣ ದಾಖಲಿಸಿರುವುದು ಸರ್ಕಾರದ ಉದ್ದೇಶವನ್ನು ಪ್ರಶ್ನಿಸುವಂತಿದೆ ಎಂದು ಅವರು ಹೇಳಿದರು. ಅರ್ಜುನ ಆನೆಯ ಸಾವಿನ ನಿಖರ ಕಾರಣ ಇನ್ನು ಸ್ಪಷ್ಟ ಮಾಹಿತಿ ಇಲ್ಲ. ಗುಂಡೇಟಿನಿಂದ ಸತ್ತಿದೆಯೋ, ಇತರ ಆನೆಗಳ ಕಾಳಗದಿಂದ ಸಾವನ್ನಪ್ಪಿದೆಯೋ ಅಥವಾ ಬೇರೆ ಕಾರಣವಿದೆಯೋ ಎಂಬ ಬಗ್ಗೆ ಅರಣ್ಯ ಇಲಾಖೆ ಇನ್ನು ವರದಿ ಸಲ್ಲಿಸಿಲ್ಲ. ಆದರೆ ವರದಿ ಇಲ್ಲದೆ ರೈತರ ಮೇಲೆ ಪ್ರಕರಣ ದಾಖಲಿಸಿರುವುದು ಅತ್ಯಂತ ರೈತ ವಿರೋಧಿ ಕ್ರಮವಾಗಿದೆ ಎಂದು ಎಚ್.ಕೆ. ಕುಮಾರಸ್ವಾಮಿ ಟೀಕಿಸಿದರು. ಎಫ್ಐಆರ್ ನೋಡಿದರೆ ನಗುವಾಗುತ್ತದೆ. ಯಾವುದೇ ಗಂಭೀರ ಆರೋಪಗಳಿಲ್ಲ. ಸಣ್ಣ ಪುಟ್ಟ ಪಿಸಿ ಕಂಪ್ಲೇಂಟ್ ಆಧಾರದಲ್ಲಿ 8 ಸೆಕ್ಷನ್ಗಳನ್ನು ಹಾಕಲಾಗಿದೆ. ಇದು ಹೋರಾಟಗಾರರು ಹಾಗೂ ರೈತರನ್ನು ಹತ್ತಿಕ್ಕುವ ಪ್ರಯತ್ನ ಎಂದು ಅವರು ಆರೋಪಿಸಿದರು. ಡಿಸೆಂಬರ್ 30ರಂದು ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಿರುವುದು ಕಾನೂನು ಪ್ರಕ್ರಿಯೆ. ಆದರೆ ನಂತರ ಸರ್ಕಾರ ತಕ್ಷಣವೇ ಈ ಪ್ರಕರಣವನ್ನು ವಾಪಸ್ಸು ಪಡೆಯಬೇಕೆಂದು ಅವರು ಮುಖ್ಯಮಂತ್ರಿ, ಅರಣ್ಯ ಸಚಿವರು ಹಾಗೂ ಗೃಹ ಸಚಿವರಿಗೆ ಆಗ್ರಹಿಸಿದರು. ಪ್ರಕರಣ ವಾಪಸ್ ಪಡೆಯದಿದ್ದರೆ ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಮಟ್ಟದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಂತರ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ಆರೋಪಿಸಿದ ಅವರು, ಗ್ಯಾರಂಟಿ ಯೋಜನೆಗಳ ಜಾರಿಗೆ ವಿಫಲವಾಗಿರುವುದು ಪ್ರಶ್ನಿಸಿದರು. 5 ಗ್ಯಾರಂಟಿಗಳ ಹೆಸರಿನಲ್ಲಿ ಹಣ ಹಂಚುವುದರ ಹೊರತು ನಿಜವಾದ ಅಭಿವೃದ್ಧಿ ನಡೆದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣವೇ 7 ತಿಂಗಳಿಂದ ಬಂದಿಲ್ಲ ಎಂದು ಸರ್ಕಾರವೇ ಒಪ್ಪಿಕೊಂಡಿದೆ. ಆರೋಗ್ಯ, ಶಿಕ್ಷಣ ಮತ್ತು ಉದ್ಯೋಗ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಕೈಬಿಟ್ಟು ಜನಪರ ಆಡಳಿತ ನಡೆಸಬೇಕೆಂದು ಆಗ್ರಹಿಸಿದರು. ಮಾಡೋ ತಪ್ಪನ್ನ ತಿದ್ದುಕೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮಾಡಲಿಲ್ಲ ಅಂದ್ರೆ ನಾವು ಪಕ್ಷದ ವತಿಯಿಂದ ನಾವು ಹೋರಾಟ ಮಾಡ್ತೀವಿ. ಅಲ್ಲಿರೋ ಆಗಿದ್ದೇನು ಘಟನೆ ಏನಲ್ಲ ಆಗಿದ್ದು, ಬೇರೆ ಕಡೆ ಸ್ಥಳಾಂತರಿಸಿ ಅಂತ ಕೇಳಿದ್ರು. ಶವವನ್ನ ಗೂಢ ಜಾಗ ಬೇರೆ ಕಡೆ ಅಷ್ಟೇ ಕೇಳಿದ್ದು. ಅದೇನು ಅಂತೇನು ಅವರೇ ಕಂಪ್ಲೇಂಟ್ ಇಲ್ವದ್ರಲ್ಲಿ, ಕಂಪ್ಲೇಂಟ್ ಇಲ್ಲ ಇದರಲ್ಲಿ, ನೋವು ಕಾಡಿದ್ರು ಅಂತ ಹೇಳ್ತಾರೆ. ಪೊಲೀಸ್ PC ಹೇಳ್ತಾರೆ ಕ್ಲೋಸ್. ಅದೇನು ಅಫೆನ್ಸ್ ಅದು ಏನಂತ ಇದೆ, ಇದು ಕೇಸ್ ಹಾಕಂತ ಇದೆ. ಅದರಿಂದ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಅವರು ಆಡಳಿತ ಪಕ್ಷವರು ಹೇಳ್ಕೊಂಡಿದ್ದಾರೆ, ಅವರು ಕೂಡ ಖಂಡನೆ ಮಾಡಿದ್ದಾರೆ. ಸಹಜವಾದ ಕ್ರಿಯೆ ಅದು ಮಾಡಲೇಬೇಕಾದ್ರು. ಆದರೆ ಯಾಕೆ ಎಚ್ಚೆತ್ತುಕೊಳ್ಳಲಿಲ್ಲ, ಯಾಕೆ ಇವರು ರಕ್ಷಣೆಗೆ ಬರಲಿಲ್ಲ? ಅವರು ನಮ್ಮ ಹೋರಾಟಗಾರ ರಕ್ಷಣೆಗೆ ವಿಕ್ರಮ್ ಅವರು ಇರ್ಬೋದು, ಮಂಜುನಾಥ್ ಅವರು ಇರ್ಬೋದು, ನಮ್ಮ ನಾಗರಾಜ್ ಅವರು ಇರ್ಬೋದು, ಪಕ್ಷಾತೀತವಾಗಿ ಎಲ್ಲ ಇದ್ದಾರೆ ಬಿಡಿ ಹೋರಾಟದಲ್ಲಿ. ಅದನ್ನೇ ನಾವಿಲ್ಲ ಅಂತ ಹೇಳ್ತಿಲ್ಲ. ಅದನ್ನು ವಾಪಸ್ ತರಬೇಕಂತ ನಾನು ಒತ್ತಾಯ ಮಾಡ್ತೀವಿ. ಮತ್ತು ಅಷ್ಟೆಲ್ಲ ಸಂಘಟನೆ ಅಷ್ಟೆಲ್ಲ ಮಾಡಿ ಇವತ್ತು ಗ್ಯಾರಂಟಿ ಸಮಿತಿಯವರು ಹೋಗಿ ಅಧ್ಯಕ್ಷರು ನಮ್ಮ ಪಕ್ಷದ ನಾಯಕರುಗಳ ಮನೆಗೆ, ಕಾರ್ಯಕರ್ತರ ಮನೆಗೆ ಹೋಗಿ ನಮ್ಮ ಪಾರ್ಟಿ ಸೇರಿ, ನಮ್ಮ ಪಾರ್ಟಿ ಸೇರಿ, ನಮ್ಮ ಪಾರ್ಟಿ ಸೇರಿ ಅಂತ ಅವ್ರು ಒಳ್ಳೆ ಅಂದ್ರೂ ಇವರೇ ಬೇಲ್ಬಿದ್ದು ಹಾರಾಡ್ತಾವ್ರೆ. ಒಳ್ಳೆ ಅಂದ್ರೂ ಇವರೇ ಬೇಲ್ಬಿದ್ದು ಹಾರಾಡ್ತಾವ್ರೆ. ಯಾವ ಕಾರಣಕ್ಕಾಗಿ? ಮತ್ತು ನೀವು 7 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ ಅಂತ ಸರ್ಕಾರವೂ ಒಪ್ಕೊಂಡಿದೆ. ಕರೆಕ್ಟಾಗಿ 31 ಬಂದು ಬಿಡುತ್ತೆ ದುಡ್ಡು ಬಂದು. ನಮ್ಗೆ ಹಂಗೂ ಹಳ್ಳಿಲಿ ಹೇಳೋರು ಪಾಪ, ನಮ್ಮ ಅಜ್ಜಿರೆಲ್ಲ ಇಲ್ಲ ಕಣಪ್ಪ, 3 ದುಡ್ಡು ಮಗನೇ ನೋಡಿಲ್ಲ ಅನ್ನೋರು ಪಾಪ, ಏನೋ ಇರಲಿ ಅಂತ ನಾವು ಸುಮ್ಮನೆ ಇದ್ದು. ಸರ್ಕಾರ ಒಪ್ಕೊಂಡಿದ್ದಾರೆ 7 ತಿಂಗಳದು. ಗೃಹಲಕ್ಷ್ಮಿ ಹಣ ಬಾಕಿ ಇದೆ ಮೇಡಮ್. ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಪ್ಪಿದ್ದಾರೆ. ಇನ್ನೇನಾಗ್ಬಿಟ್ಟಿತ್ತು. 4 ತಿಂಗಳಿಂದ 10 ಎಕರೆ ಜಾಗದಲ್ಲಿ ಉಳಿದವಲ್ಲ ಸರ್, ಏನು ಬದುಕಿಲ್ಲ ಆನೆ. 10 ಎಕರೆ ಅಲ್ಲಿ ಎಲ್ಲೋ ಒಂದು 500 ಎಕರೆನ, 60 ಎಕರೆನ, 1000 ಎಕರೆನ ಬೇಲಿ ಹಾಕ್ಯಂಡು ಆಚೆ ಬಿಟ್ಟರೆ ಆನೆಗಳನ್ನ ಇಡೀ ಪಶ್ಚಿಮ ಘಟ್ಟದಿಂದ ಹಿಡಿದು ಬಿಸ್ಲೆಯಿಂದ ಹಿಡಿದು ಕೆಂಪಳವರೆಗೆ ಬೇಕಾದಷ್ಟು ಜಾಗ ಇದೆ. ಆಮೇಲೆ ಆನ್ಮಾಡು ನಿಮ್ಮ ಅಗ್ನಿ ಗುಡ್ಡ ಅವೆಲ್ಲ ಬೇಕಾದಷ್ಟು ಕಾಲಿದೆ ಆನೆಗಾಗಿ. ಆನೆ ಒಂದಲ್ಲ, ಎಲ್ಲಾ ಪ್ರಾಣಿಗಳು ಬದುಕಬಹುದು. ಇವತ್ತು ಆನೆ ಜೊತೆಗೆ ಇದು ಕಾಟಿಗಳ ಎಂಟ್ರಿ ಆಗ್ತಾ ಇದೆ. ಈಗ ಹುಲಿ ಬರ್ತಾ ಇದೆ, ಜನಗಳು ಹೆದರ್ತಾ ಇದ್ದಾರೆ.
ಬದುಕಿನ ಬಗ್ಗೆ ಅವ್ರಿಗೆ ಯಾರಿಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಜಾತಹಳ್ಳಿ ಪುಟ್ಟಸ್ವಾಮಿ ಗೌಡರು, ಮಾಜಿ ಪುರಸಭಾ ಅಧ್ಯಕ್ಷರಾದ ಕಾಡಪ್ಪ, ಮಲ್ನಾಡ್ ಜಾಕೀರ್, ಮಾಜಿ ಬಿರಡಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಎಸ್ಟಿ ಸತೀಶ್, ಜೆಡಿಎಸ್ ಮುಖಂಡ ಸಚಿನ್ ಪ್ರಸಾದ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕುಮಾರಸ್ವಾಮಿ, ಸಾಬಾ ಭಾಸ್ಕರ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.